ರವಾ ಸಂಡಿಗೆನ ಮಾಡ್ತಾ ಇದ್ದೀನಿ. ಗೋಧಿ ಸಂಡಿಗೆಯ ಯಾವ ರೀತಿ ರುಚಿ ಇರುತ್ತೆ ಅದೇ ಸೇಮ್ ಟೇಸ್ಟ್ ಇರುತ್ತೆ. ಎಣ್ಣೆಯಲ್ಲಿ ಹಾಕಿದಾಗ 2 ಪಟ್ಟಷ್ಟು ಅರಳುತ್ತೆ. ಫಸ್ಟ್ ಟೈಮ್ ಮಾಡೋರು ಕೂಡ ಈ ರೆಸಿಪಿಯನ್ನು ಫಾಲೋ ಮಾಡ್ಕೊಂಡ್ಬಿಟ್ಟು ಸಂಡಿಗೆನ ಮಾಡ್ಕೊಳ್ಳಿ. ತುಂಬಾ ಸುಲಭವಾಗಿ ರೆಡಿ ಆಗಿಬಿಡುತ್ತೆ. ಹಾಯ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್. ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನನ್ನು ಪ್ರೆಸ್ ಮಾಡ್ಕೊಳ್ಳಿ. ಈ ಸಂಡಿಗೆ ಮಾಡೋದಕ್ಕೆ ನಾನಿಲ್ಲಿ ಅರ್ಧ ಕೆಜಿಯಷ್ಟು ಸಣ್ಣ ರವೆಯನ್ನು ತೊಗೊಂಡಿದ್ದೀನಿ. ಆದಷ್ಟು ಸಣ್ಣ ಸೈಜ್ನಲ್ಲಿರುವಂತಹ ರವಾನ ತಗೊಳ್ಳಿ. ದಪ್ಪ ಇದ್ದರೆ ನೀವು ಬೇಕಾದರೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಒಂದ್ಸಲ ಇದನ್ನು ರುಬ್ಕೊಳ್ಬಹುದು. ಈಗ ಇದರೊಳಗೆ ನಾನು ನೀರನ್ನು ಹಾಕ್ಕೊಂಡ್ಬಿಟ್ಟು ಒಂದ್ಸಲ ವಾಶ್ ಮಾಡ್ಕೋತೀನಿ. ಈ ರೀತಿ ಕೆಳಗಡೆ ಮೇಲ್ಗಡೆ ಮಾಡ್ಕೊಂಡ್ಬಿಟ್ಟು 10 ನಿಮಿಷ ಸೈಡಿಗೆ ಇಟ್ಬಿಡಿ. ಮೇಲ್ಗಡೆ ನೀರು ಬಂದುಬಿಡುತ್ತೆ, ಆ ನೀರನ್ನು ನೀವು ತೆಕ್ಕೊಂಡ್ಬಿಡಿ. 10 ನಿಮಿಷ ಸೈಡಿಗೆ ಬಿಟ್ಬಿಟ್ರೆ ತಾನಾಗಿ ತೆಳಗಡೆ ರವೆ ಕುಂತ್ಕೊಳ್ಳುತ್ತೆ, ಮೇಲ್ಗಡೆ ನೀರು ಬಂದುಬಿಡುತ್ತೆ. ಈಗ ನೀರನ್ನು ತೆಕ್ಕೊಂಡ್ಬಿಟ್ಟು ಇದಕ್ಕೆ ಈಗ ನಾನು ಮತ್ತೆ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ನೀರನ್ನು ಹಾಕ್ಕೊಂಡ್ಬಿಟ್ಟು ಈ ರವಾನ ನಾವು 2 ದಿನ ನೆನೆಯೋದಕ್ಕೆ ಬಿಡಬೇಕು. ಬೆಳಗ್ಗೆ ಮತ್ತು ಸಾಯಂಕಾಲ ನೀರನ್ನು ಚೇಂಜ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ ನಾನು 2 ದಿನ ನೆನೆಸ್ಕೊಂಡಿದ್ದೀನಿ. 3ನೇ ದಿನಕ್ಕೆ ತೆಕ್ಕೋತಾ ಇದ್ದೀನಿ. 3ನೇ ದಿನ ಕೂಡ ಬೆಳಗ್ಗೆ ನಾನು ವಾಶ್ ಮಾಡಿ ತೊಗೊಂಡಿದ್ದೆ. ಈಗ ಇದ್ರ ಮೇಲಿನ ನೀರನ್ನು ತೆಕ್ಕೋತಾ ಇದ್ದೀನಿ. ಈ ರೀತಿ ನಿಧಾನವಾಗಿ ಮೇಲ್ಗಡೆಯ ನೀರನ್ನು ತೆಕ್ಕೊಳ್ಳಿ. ರವಾ ಕೆಳಗಡೆ ಬೀಳೋಕೆ ಮುಂಚೆ ತೆಕ್ಕೊಳ್ಬೇಕು. ಈಗ ನೋಡಿ ಈ ರೀತಿ ನಾನು ಎಲ್ಲ ನೀರನ್ನು ತೆಕ್ಕೊಂಡ್ಬಿಟ್ಟಿದ್ದೀನಿ. ಸರಿಯಾಗಿ ರವಾ ಕೂಡ ನೆಂದಿದೆ ಮತ್ತು ಹುಳಿ ಕೂಡ ಆಗಿಬಿಟ್ಟಿದೆ. ಸರಿಯಾಗಿ ಸಂಡಿಗೆ ಬರುತ್ತೆ ಇದರಿಂದ. ಈಗ ಇದನ್ನು ನಾನು ಒಂದು ಯಾವುದಾದ್ರೂ ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ಮೆಷರ್ಮೆಂಟ್ ಮಾಡ್ಕೋತೀನಿ. ಯಾವುದಾದ್ರೂ ಈ ಥರ ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ನೀವು ಅಳತೆಯನ್ನು ಮಾಡ್ಕೊಳ್ಳಿ. ನೀರನ್ನು ಎಷ್ಟು ಹಾಕ್ಕೊಳ್ಬೇಕಂತ ಗೊತ್ತಾಗುತ್ತೆ. ನೋಡಿ ಹಿಟ್ಟು ಇಷ್ಟಿದೆ, ಎಷ್ಟು ಹಿಟ್ಟಿರುತ್ತೆ ಅಲ್ಲ ಅಷ್ಟೇ ನೀರನ್ನು ತಗೊಳ್ಬೇಕು. ನಾನು ಇಲ್ಲಿ ಅಳತೆಯನ್ನು ಮಾಡ್ಕೊಂಡಿದ್ದೀನಿ. ಈಗ ಅಳತೆ ಮಾಡ್ಕೊಂಡಿರುವಂತಹ ನೀರನ್ನು ಈ ರೀತಿ ಒಂದು ದೊಡ್ಡ ಕಡಾಯಿಯನ್ನು ತೊಗೊಂಡ್ಬಿಟ್ಟು ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ದೊಡ್ಡ ಇರೋದನ್ನು ತಗೊಳ್ಳಿ, ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಬರುತ್ತೆ. ಇದಕ್ಕೆ ಈಗ ಅರ್ಧ ಟೇಬಲ್ ಸ್ಪೂನಷ್ಟು ಫಿಟ್ಕರಿ ಅಥವಾ ಪಟ್ಕನ ಹಾಕ್ಕೋತಾ ಇದ್ದೀನಿ. ಸರಿಯಾಗಿ ವೈಟ್ ಕಲರ್ನಲ್ಲಿ ಸಂಡಿಗೆ ಬರುತ್ತೆ ಇದರಿಂದ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟಿದ್ದೀನಿ. ನೀರು ಬಿಸಿ ಆಗಿದ್ಮೇಲೆ 1 ಕಪ್ ಅಷ್ಟು ನೀರನ್ನು ಸೈಡಿಗೆ ತೆಕ್ಕೋತಾ ಇದ್ದೀನಿ. ಒಂದು ವೇಳೆ ರವಾದಲ್ಲಿ ಏನಾದರೂ ಎಕ್ಸ್ಟ್ರಾ ನೀರು ಉಳಿದ್ಬಿಟ್ರೆ ಹಿಟ್ಟು ಅಳಕಾಗ್ಬಿಡುತ್ತೆ. ಅದಕ್ಕಾಗಿ ಮೊದಲೇ ತೆಕ್ಕೊಂಡು ಇಟ್ಕೊಳ್ಳಿ. ಬೇಕಾದರೆ ನಾವು ಇದನ್ನು ಇದರೊಳಗೆ ಹಾಕ್ಕೊಂಡ್ಬಿಟ್ಟು ಬೇಯಿಸ್ಕೊಳ್ಬಹುದು. ಜಾಸ್ತಿ ಆಗಿಬಿಟ್ರೆ ಅದಕ್ಕೆ ಏನು ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಈಗ ಮೀಡಿಯಂ ಫ್ಲೇಮ್ನಲ್ಲಿ ಸರಿಯಾಗಿ ಈ ರೀತಿ ಮಿಕ್ಸ್ ಮಾಡ್ಕೋತಾ ಗಂಟನ್ನು ಮುರ್ಕೋತಾ ನಾವು ಹಿಟ್ಟನ್ನು ಬೇಯಿಸ್ಕೊಳ್ಬೇಕು. ಸ್ಟಾರ್ಟಿಂಗಲ್ಲಿ ಎಲ್ಲ ಗಂಟನ್ನು ಈ ರೀತಿ ಒಡ್ಕೊಳ್ತಾ ನಾವು ಹಿಟ್ಟನ್ನು ಬೇಯಿಸ್ಕೊಂಡ್ರೆ ಆಮೇಲೆ ಸರಿಯಾಗಿ ಹಿಟ್ಟು ರೆಡಿ ಆಗುತ್ತೆ. ನೋಡಿ ಈಗ ಗಟ್ಟಿ ಆಗ್ತಾ ಬರ್ತಾ ಇದೆ. ಇದನ್ನು ಇದೇ ರೀತಿ ಮಿಕ್ಸ್ ಮಾಡ್ಕೋತಾ ಹಿಟ್ಟನ್ನು ಬೇಯಿಸ್ಕೊಳ್ಬೇಕು. ಈಗ ಸರಿಯಾಗಿ ಹಿಟ್ಟು ಬೆಂದಿದೆ, ನೋಡಿ ಎಷ್ಟು ಸ್ಮೂತ್ ಆಗಿಬಿಟ್ಟಿದೆ ಅಂತ. ನಾನು ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೋತಾ ಒಂದು 10 ನಿಮಿಷ ಆಯಿತು. ಇದೇ ರೀತಿ ಬೇಯಿಸ್ಕೋತಾ ಇದ್ದೀನಿ. ಸ್ವಲ್ಪ ಹಿಟ್ಟು ಗಟ್ಟಿ ಅನ್ನಿಸ್ತಾ ಇದೆ, ಅದಕ್ಕಾಗಿ ಇನ್ನೊಂದು ಸ್ವಲ್ಪ ಹಿಟ್ಟು ಬೇಯಬೇಕಲ್ಲ, ಅದಕ್ಕಾಗಿ ನಾನು ತೆಕ್ಕೊಂಡಿರುವಂತಹ ನೀರಿನಲ್ಲಿ ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಮತ್ತೆ ಇನ್ನೊಂದು ಸ್ವಲ್ಪ ಟೈಮ್ ಬಿಟ್ಟು ನಾನು ಮತ್ತೆ ಅದು ಅರ್ಧ ಕಪ್ಪಷ್ಟು ನೀರನ್ನು ಬಳಸ್ಕೋತೀನಿ. ನಾನು ತೆಕ್ಕೊಂಡಿರುವಂತಹ ನೀರನ್ನು ಇದರೊಳಗೆ ಹಾಕ್ಕೊಂಡ್ಬಿಟ್ಟು ಹಿಟ್ಟನ್ನು ಬೇಯಿಸ್ಕೊಂಡಿದ್ದೀನಿ. ಹಿಟ್ಟು ಸರಿಯಾಗಿ ಬೇಯಬೇಕಲ್ಲ, ಅದಕ್ಕಾಗಿ ಈ ಥರ ಒಂದು ಕಪ್ನಲ್ಲಿ ಅಥವಾ ಗ್ಲಾಸ್ನಲ್ಲಿ ನೀರನ್ನು ತೆಕ್ಕೊಂಡ್ಬಿಟ್ಟು ಇಟ್ಕೊಳ್ಳಿ. ಗಟ್ಟಿ ಆಗಿದ್ರೆ ಹಾಕಕ್ಕೆ ಬರುತ್ತೆ, ಆದರೆ ಅಳಸಾದರೆ ಏನೂ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕಾಗಿ ಒಂದು ವೇಳೆ ಈ ರೀತಿ ಗಟ್ಟಿ ಆಗ್ತಾ ಇದೆ ಅಂದರೆ ನೀವು ಬಿಸಿ ನೀರನ್ನು ಹಾಕ್ಕೊಂಡ್ಬಿಟ್ಟು ಕೂಡ ಈ ರೀತಿ ಮಿಕ್ಸ್ ಮಾಡಿ ಹಿಟ್ಟನ್ನು ಸರಿಯಾದ ಹದಕ್ಕೆ ಈ ಹಿಟ್ಟನ್ನು ಬೇಯಿಸ್ಕೊಳ್ಬೋದು. ಸಂಡಿಗೆ ಹಿಟ್ಟು ಸರಿಯಾಗಿ ಬೇಯಬೇಕು, ಇಲ್ಲ ಅಂದರೆ ಸಂಡಿಗೆ ಒಣಗಿದ ಮೇಲೆ ಮುರಿದು ಬಿಡುತ್ತೆ. ಅದಕ್ಕಾಗಿ ಈಗ ಗಟ್ಟಿಯಾದ ಒಂದು ಲಿಡ್ಡನ್ನು ಮುಚ್ಚಿಬಿಟ್ಟು ಒಂದು 25ರಿಂದ 30 ನಿಮಿಷ ಇದನ್ನು ಬೇಯೋದಕ್ಕೆ ಬಿಡಬೇಕು. ಒಂದಿದೆ ಇಲ್ಲ ಅಂತ ಈ ರೀತಿ ಕೂಡ ಚೆಕ್ ಮಾಡ್ಕೊಳ್ಳಿ. ಕೈಗೆ ನೀರನ್ನು ಹಚ್ಕೊಂಡ್ಬಿಟ್ಟು ಕೈಗೆ ಈ ಥರ ಮುಟ್ಟಿ ನೋಡಿದಾಗ ಹತ್ಕೋತಿದೆ ಅಂದರೆ ಇನ್ನೂ ಬೆಂದಿಲ್ಲ ಅಂತ. ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊಂಡಿದ್ದೀನಿ. ಇದನ್ನು ಮತ್ತೆ ಈ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಕೂಡ ಒಂದ್ಸಲಿ ಚೆಕ್ ಮಾಡಿ ತೋರಿಸ್ತೀನಿ ನಿಮಗೆ. ಕೈಗೆ ನೀರನ್ನು ಹಚ್ಕೊಂಡ್ಬಿಟ್ಟು ಈ ರೀತಿ ಹಿಟ್ಟಿಗೆ ಮುಟ್ಟಿದಾಗ ನೋಡಿ ಕೈಗೆ ಹತ್ಕೋತಾ ಇಲ್ಲ. ಸ್ಟಾರ್ಟಿಂಗ್ ನಾನು ತೋರಿಸಿದಾಗ ಹತ್ಕೋತಾ ಇದ್ದು, ಈಗ ಹತ್ಕೊಂಡಿಲ್ಲ ಅಂದರೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ಳಿ. ಬಿಸಿ ಇದ್ದಾಗಲೇ ಸಂಡಿಗೆನ ಹಾಕ್ಕೊಳ್ಬೇಕು. ಇದರಲ್ಲಿ ಯಾವುದಾದ್ರೂ ಒಂದು ಸಾಚಾನ ಬಳಸ್ಕೊಂಡ್ಬಿಟ್ಟು ಸಂಡಿಗೆನ ಹಾಕ್ಕೊಳ್ಬೋದು, ದಪ್ಪ ಹಾಕ್ಕೊಳ್ಬೋದು, ಈ ರೀತಿ ಸಣ್ಣದು ಕೂಡ ಹಾಕ್ಕೊಳ್ಬೋದು. ಬಿಸಿ ಹಿಟ್ಟನ್ನು ಇದರೊಳಗೆ ಈಗ ತುಂಬ್ಕೊಂಡ್ಬಿಟ್ಟು ಕಾಟನ್ ಬಟ್ಟೆ ಮೇಲೆ ಸಂಡಿಗೆನ ಹಾಕ್ಕೋತಾ ಇದ್ದೀನಿ. ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ದೊಡ್ಡ ಸಣ್ಣ ನಿಮಗೆ ಇಷ್ಟ ಬಂದಂತಹ ಸಂಡಿಗೆನ ಹಾಕ್ಕೊಂಡ್ಬಿಟ್ಟು ಬಿಸಿಲಲ್ಲಿ 2-3 ದಿನ ಇದನ್ನು ಸರಿಯಾಗಿ ಒಣಗಿಸ್ಕೊಳ್ಳಿ.
ಒಂದು ಕಡೆಯಿಂದ ಒಣಗಿದ ಮೇಲೆ ಸಾಯಂಕಾಲದ ಟೈಮಿಗೆ ತಿರುಗಿಸ್ಕೊಂಡ್ಬಿಟ್ಟು ಇನ್ನೊಂದು ಕಡೆಯಿಂದ ಒಣಗಿಸ್ಕೊಳ್ಳಿ. 2-3 ದಿನ ಸರಿಯಾಗಿ ಬಿಸಿಲಲ್ಲಿ ಒಣಗಿಸ್ಕೊಂಡ್ರೆ ವರ್ಷ ಪೂರ್ತಿ ಕೆಡೋದಿಲ್ಲ. ಅರ್ಧ ಕೆಜಿ ರವಾದಲ್ಲಿ ನಾನು ಒಂದು 45 ಸೆಂಡ್ಗೆನ ಮಾಡ್ಕೊಂಡಿದ್ದೀನಿ. ಈಗ ಒಣಗಿದ ಮೇಲೆ ನೋಡಿ ಸೆಂಡ್ಗೆ ಈ ರೀತಿ ಕಾಣುತ್ತೆ. ಒಂದ್ಸಲ ಮಾಡಿ ವರ್ಷ ಪೂರ್ತಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಬೇಕಾದಾಗ ಎಣ್ಣೆಯನ್ನು ಬಿಸಿ ಮಾಡ್ಕೊಂಡ್ಬಿಟ್ಟು ಫ್ರೈ ಮಾಡಿ ತಿನ್ಕೊಳ್ಬೋದು. ಕಲರ್ ಕೂಡ ಚೇಂಜ್ ಆಗೋದಿಲ್ಲ ಈ ಸೆಂಡ್ಗೆದು. ಈಗ ಎಣ್ಣೆಯನ್ನು ಸರಿಯಾಗಿ ಬಿಸಿ ಮಾಡ್ಕೊಂಡಿದ್ದೀನಿ. ಬಿಸಿ ಮಾಡ್ಕೊಂಡಿರುವಂತಹ ಎಣ್ಣೆಗೆ ಸೆಂಡ್ಗೆನ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಎಷ್ಟು ಸರಿಯಾಗಿ ಅರಳುತ್ತೆ ನೋಡಿ. ಎಣ್ಣೆಯಲ್ಲಿ ಹಾಕಿದಾಗ 2 ಪಟ್ಟಷ್ಟು ಅರಳುತ್ತೆ ಈ ಸೆಂಡ್ಗೆ. ತಿನ್ನೋದಕ್ಕೆ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಗೋಧಿ ಸೆಂಡ್ಗೆನ ಮಾಡ್ತೀವಲ್ಲ ಅದೇ ರೀತಿ ಸೇಮ್ ಟೇಸ್ಟ್ ಕೊಡುತ್ತೆ. ಈ ವಿಧಾನದಲ್ಲಿ ರವಾ ಸೆಂಡ್ಗೆನ ಮಾಡ್ಕೊಂಡ್ಬಿಟ್ಟು ವರ್ಷ ಪೂರ್ತಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಟ್ರೈ ಮಾಡಿ ನೋಡಿ, ಕಮೆಂಟ್ ಒಳಗೆ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.